ಭೀಮಾ ತೀರದಲ್ಲಿ 10 ಕೆಜಿ ಗಾಂಜಾ, 30 ಕೆಜಿ ಅಫೀಮ್ ಹಾಗೂ 1 ಲಾರಿ ವಶಕ್ಕೆ. ಅಕ್ರಮವಾಗಿ ಲಾರಿಯಲ್ಲಿ ಅಫೀಮ್ ಹಾಗೂ ಗಾಂಜಾ ಸಾಗಾಟದ ವೇಳೆ ಪೊಲೀಸರು ದಾಳಿಗೈದು ಲಾರಿ ಸಮೇತ ಆರೋಪಿಯನ್ನು ಬಂಧಿಸಿರುವ ಘಟನೆ ಜಿಲ್ಲೆಯ ಚಡಚಣ ತಾಲೂಕಿನ ಶಿರಾಡೋಣ ಗ್ರಾಮದಲ್ಲಿ ನಡೆದಿದೆ. ದೆಹಲಿ ಮೂಲದ ಬಶೀರ್ ಅಹಮದ್ ರಂಜಾನ್ ಭಟ್ ಬಂಧಿತ ಆರೋಪಿ. ಇನ್ನು ಬಂಧಿತ ಆರೋಪಿಯಿಂದ 10 ಕೆಜಿ ಗಾಂಜಾ, 30 ಕೆಜಿ ಅಫೀಮ್ ಹಾಗೂ 1 ಲಾರಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಬಕಾರಿ ಉಪ ಆಯುಕ್ತರಾದ ಶಿವಲಿಂಗಪ್ಪ ಬನ್ನಟ್ಟಿಯವರ ಮಾರ್ಗದರ್ಶನದಲ್ಲಿ ಅಬಕಾರಿ ಉಪ ಅಧೀಕ್ಷಕರಾದ LS ಸಲಗರೆ, ಅಬಕಾರಿ ನಿರೀಕ್ಷಕರಾದ ಪ್ರವೀಣ್ ರಂಗಸೂಬೆ, ಅಬಕಾರಿ ಸಿಬ್ಬಂದಿಗಳಾದ ಮೃತ್ಯುಂಜಯ್ ಜಕಾತಿ, ಅಶೋಕ್ ಗುಣಸಗಿ, ಶಿವಾನಂದ ಕೊಡತೆ, ಸಂಜೀವ್ ಕುಮಾರ್ ಹೂವಿನಮರ, ಭೀಮರಾಯ್ ತಳವಾರ್, ಅಜೀಂ ಮನಗುಳಿ ಇದ್ದರು. ವಿಜಯಪುರ ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. 4/2024 ಮಧ್ಯಾಹ್ನ 3:30 ಸಮಯಕ್ಕೆ ನಮ್ಮ ಸಿದ್ದಪ್ಪ ಯರಗಟ್ಟಿ ಅಂತೇಳಿ ಅಬಕಾರಿ ನಿರೀಕ್ಷಕರು ಶಿರಾಡೋಣ ಅಬಕಾರಿ ತನಿಖಾ ಠಾಣೆಗೆ ಇವರಿಗೆ ಇಲ್ಲಿ ತಾತ್ಕಾಲಿಕ ತನಿಖಾ ಠಾಣೆ ಚುನಾವಣಾ ನಿಮಿತ್ತ ನಿರ್ಮಿಸಿರ್ತಕ್ಕಂಥ ಶಿರಾಡೋಣ ಚೆಕ್ ಪೋಸ್ಟ್ನಲ್ಲಿ ಒಂದು RJ14 GG 4191 ನಲ್ಲಿ ಬಶೀರ್ ಅಹಮದ್ ಭಟ್ ಅಂತಕ್ಕಂಥ ಆರೋಪಿ 30 ಕೆಜಿ ಅಫೀಮ್ ಪೌಡ್ರು, 10 ಕೆಜಿ ಗಾಂಜಾವನ್ನು ತನ್ನ ವಾಹನದಲ್ಲಿ ಸಾಗಣೆ ಮಾಡುವಾಗ ಕೃತ್ಯವಾದ ಎಸಗಿದ್ದು ಕಂಡು ಬಂದಿದ್ದರಿಂದ ಆತನ ವಿರುದ್ಧ ನಾವು NDPS ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿದ್ದೀವಿ. ಸರ್, ಎಷ್ಟು ಕೆಜಿ ಇದು ಸಿಕ್ಕಿದೆ ಸರ್ ಗಾಂಜಾ? ಇದರಲ್ಲಿ 30 ಕೆಜಿ ಅಫೀಮ್ ಇದೆ, ಅಫೀಮ್ ಪೌಡ್ರ್ ಇದೆ, 10 ಕೆಜಿ ಗಾಂಜಾ ಇದೆ. ಸರ್, ನಮಗೇನು ಇನ್ಫಾರ್ಮೇಷನ್ ಇತ್ತು ಸರ್? ಹಾಂ, ನಮ್ಮ ಇವ್ರಿಗೆ ಇನ್ಫಾರ್ಮೇಷನ್ ಇತ್ತು. ಆ ಪ್ರಕಾರ ಯಾವ ಮಾರ್ಗದಿಂದ ಯಾವ ಮಾರ್ಗಕ್ಕೆ ಹೊಂಟಿ ಸರ್ ಗಾಡಿ? ಇದು ಲುಧಿಯಾನದಿಂದ ತಮಿಳುನಾಡಿಗೆ ಹೋಗ್ತಾ ಇತ್ತು ಸರ್. ಅಲ್ಲಿ ಕಳಿಸ್ಕೊಟ್ಟಂಥ ಓನರು ಯಾರು ಅಂತ ಗೊತ್ತಾಯ್ತು? ಇಲ್ಲ, ಅದೆಲ್ಲ ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಆಗುತ್ತೆ. ಮತ್ತು ಅಲ್ಲಿಂದ ಇಲ್ಲಿ ಯಾರಿಗೆ ಕೊಡೋಕೆ ಹೊಂಟಿದ್ರು ಅಂತೇಳಿ ಅಂತ ಇನ್ಫಾರ್ಮೇಷನ್? ಅಲ್ಲ, ಅದನ್ನು ಈಗ ಇನ್ವೆಸ್ಟಿಗೇಷನಲ್ಲಿ ಅವನ್ನ ಇಂಟ್ರಾಗೇಷನ್ ಮಾಡಿದಾಗ ಸಿಗುತ್ತೆ. ಅದ್ರ ಮೇಲೆ ಅಂತ ಹೇಳ್ತೀವಿ ಸರ್. ಈಗ ತಮಗೆ ಮಾಹಿತಿ ಸಿಕ್ತಂತೇಳಿ ಗಾಡಿ ಚೆಕ್ ಮಾಡಿದ್ರೆ ಸಿಕ್ತು. ಪ್ರತಿಯೊಂದು ಗಾಡಿ ಮಾಹಿತಿ ಬರೋದಿಲ್ಲ ಸರ್. ಪ್ರತಿಯೊಂದು ಗಾಡಿ ಚೆಕ್ ಮಾಡ್ತೀರಾ ಅಥವಾ ಇಲ್ಲ ಸರ್? ತಾವು ಪ್ರತಿಯೊಂದು ವಾಹನಗಳನ್ನ ಚೆಕ್ ಮಾಡ್ತೇವೆ. ಆಮೇಲೆ ಇಂಥವು ಮೊದಲೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರ್ತೀವಿ. ನಮ್ಮಲ್ಲಿ ಗೌಪ್ಯ ಮಾಹಿತಿ ಸಂಗ್ರಹಣೆ ಜಾಲ ಇದೆ ನಮ್ಮ ಡಿಪಾರ್ಟ್ಮೆಂಟದು. ಅದ್ರ ಪ್ರಕಾರ ನಾವು ಮಾಹಿತಿಯನ್ನು ನಮ್ಮ ಚೆಕ್ ಪೋಸ್ಟ್ ಇನ್ಸ್ಪೆಕ್ಟರ್ ಇನ್ಫಾರ್ಮೇಷನ್ ಪ್ರಕಾರ ಅವ್ರ ಇನ್ಫಾರ್ಮೇಷನ್ ತೆಗೆದಿದ್ರು. ಆ ಪ್ರಕಾರ ಕೇಸ್ ಮಾಡಿದ್ವಿ ಸರ್. ಇದು ಇಲೆಕ್ಷನ್ ಮೂಮೆಂಟ್ ಇದೆ ಈಗ ಈ ಥರ ಆಗೋದ್ರಿಂದ ಮತ್ತೆ ಬೇರೆ ಥರ ತಿರುವು ಪಡ್ಕೊಳಲ್ವ ಸರ್ ಇದು? ಇಲ್ಲ, ಆ ಥರದ್ದು ಯಾವುದಿಲ್ಲ. ಅಲ್ಲ, ಭೀಮಾ ತೀರದಲ್ಲಿ ಭೀಮಾ ತೀರ ಬಾರ್ಡರ್ ಸರ್ ಅದು. ಮತ್ತು ಈ ಥರ ಪದೇ ಪದೇ ಈ ಥರ ಆಗ್ತಿದೆ ಸರ್. ಅದಕ್ಕೆ ಯಾರು ಕಟ್ಟುನಿಟ್ಟಿನ ಕ್ರಮ ಏನು ಕೈಗೊಳ್ತೀರಿ ಸರ್ ನೀವು? ನಮ್ಮಲ್ಲಿ 2 ತನಿಖಾ ಠಾಣೆಗಳಿದ್ದಾವೆ, ಧೂಳಖೇಡ್ ಮತ್ತು ಶಿರಾಡೋಣಗಳಲ್ಲಿ. ಈ ಚುನಾವಣಾ ನಿಮಿತ್ತ ಮತ್ತೆ ಎರಡು ತನಿಖಾ ಠಾಣೆಗಳಲ್ಲಿ 2 ಟೆಂಪ್ರರಿ ಚೆಕ್ ಪೋಸ್ಟ್, ಕಾಂಪೋಸಿಟ್ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದೀವಿ. ಆ ಥರ ಯಾವುದೇ ಅಕ್ರಮ ಎಸಗದಂತೆ, ಯಾವುದೇ ಮಾದಕ ವಸ್ತುಗಳು ನಮ್ಮ ಜಿಲ್ಲೆಯಲ್ಲಿ ಬರದಂತೆ ನಾವು ತೀವ್ರ ನಿಗಾ ವಹಿಸಿದ್ದೀವಿ. ತಮ್ಮ ಹೆಸರು ಸರ್? ಶಿವಲಿಂಗಪ್ಪ ಬನ್ನಟ್ಟಿ, ಅಬಕಾರಿ ಉಪಾಯುಕ್ತರು, ವಿಜಯಪುರ.